ಮೇಡಮ್ ಅವರು ಮುಂದೆ ಸಿಗುತ್ತೆ ಬಾ ಎಕ್ಸ್ಟ್ರಾ ಹೊಡೆದ ಜಾಗ ಕರ್ಕೊ ಹೋಗ್ತೀನಿ ಅಂದ್ಬಿಟ್ಟು ಚಪಾತಿ ತಿನ್ನಿಸ್ತಾ ಇದ್ದಾರೆ. ಮೇನ್ ಡಿಶ್ ಅಂದ್ರೆ ಟಿಬೆಟ್ ಸ್ಟೈಲ್ ಟೇನ್ ತುಕ್ ಬಂದಿದೆ. ಸೊ ಇದನ್ನ ಫಸ್ಟ್ ಹೆಂಗ್ ತಿನ್ನೋದು ಅಂತ ಅನಲೈಸ್ ಮಾಡಿ ಆಮೇಲೆ ಟೇಸ್ಟ್ ಮಾಡಿ. ಇವಾಗ ಭತ್ತ ಮತ್ತೆ ಹುಲ್ಲು ತಿನ್ಸಿ ಹೋಗ್ತಾ ಇದೀವಿ ನಮ್ ಲಕ್ಷ್ಮಣಂಗೆ. ಅಲ್ಲಿ ಗಾಡಿ ಓಡಿಸಿ ಡ್ರೈವರ್ ನಮ್ಮನ್ನ ರೆಕಗ್ನೈಸ್ ಮಾಡಿ ಮಾತಾಡ್ಸಿದ್ರು. ಸರ್ ನೀವು ಕಂಟೆಂಟ್ ಮಾಡ್ತೀರಲ್ವಾ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ, ನೋಡ್ತೀನಿ ಸರ್ ನಿಮ್ಮನ್ನ ಫಾಲೋ ಮಾಡ್ತೀನಿ ಅಂತ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಬೆಳಗ್ಗೆ ಮತ್ತಿಗೂಡು ಎಲಿಫೆಂಟ್ ಕ್ಯಾಂಪ್ನ ನೋಡಿಕೊಂಡು ಮುಂದೆ ಹೊರಟ್ವಿ. ಮತ್ತಿಗೂಡು ಎಲಿಫೆಂಟ್ ಕ್ಯಾಂಪ್ದು ಕಂಪ್ಲೀಟ್ ವ್ಲಾಗ್ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ಸೊ ನೋಡಿಲ್ಲ ಅಂದರೆ ಚೆಕ್ ಮಾಡಿ. ಜರ್ನಿ ಯುದ್ಧಕ್ಕೂ ಒಳ್ಳೊಳ್ಳೆ ಕನ್ನಡ ಸಾಂಗ್ಸ್ಗಳಿಗೆ ವೈಬ್ ಮಾಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದ ಜಾಗನೇ ಬೈಲ್ಗುಪ್ಪೆಯಲ್ಲಿರೋ ಅಂಥ ಗೋಲ್ಡನ್ ಟೆಂಪಲ್ಗೆ. ಇಲ್ಲಿ ಎಂಟ್ರಿ ಆಗ್ತಾ ಇದ್ದಂಗೆ ಎಲ್ಲ ಬಿಲ್ಡಿಂಗ್ಗಳು ವಿಚಿತ್ರ ಮತ್ತು ವಿಭಿನ್ನವಾಗಿತ್ತು. ಸೊ ನಾವು ತುಂಬ ಡಿಫ್ರೆಂಟ್ ಆಗಿರೋ ಬಿಲ್ಡಿಂಗ್ಗಳನ್ನ ನೋಡಿಕೊಂಡು ಹೊರಟ್ವಿ. ನಾವು ಇವತ್ತು ತುಂಬ ಬೇಗ ಹೊರಟಿದ್ರಿಂದ ತಿಂಡಿ ತಿಂದಿರಲಿಲ್ಲ. ಸೊ ಆದಷ್ಟು ಬೇಗ ಹೊಟ್ಟೆಗೆ ಏನಾರು ಹಾಕೋಬೇಕು ಅಂತ ಒಂದು ತಿಂಡಿ ಸ್ಪಾಟ್ಗೆ ನಿಲ್ಲಿಸಿದ್ವಿ. ಸೊ ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡಕ್ಕೆ ಬಂದಿದ್ದೀವಿ. ಮೇಡಮ್ ಅವರು ಮುಂದೆ ಸಿಗುತ್ತೆ ಬಾ ಎಕ್ಸ್ಟ್ರಾ ಹೊಡೆದ ಜಾಗ ಕರ್ಕೊ ಹೋಗ್ತೀನಿ ಅಂದ್ಬಿಟ್ಟು ಚಪಾತಿ ತಿನ್ನಿಸ್ತಾ ಇದ್ದಾರೆ. ಮುಂದೆ ಸಿಗುತ್ತೆ ಈಗ ಸದ್ಯಕ್ಕೆ ಚಪಾತಿ ಇಷ್ಟ, ಆಮೇಲೆ ಗೋಲ್ಡನ್ ಟೆಂಪಲ್ ಮೇಲೆ ಸಿಗುತ್ತಾ? ಸಿಗುತ್ತೆ. ನೈಸ್. 2 ಗ್ರೇವಿ ಕೊಟ್ಟಿದ್ದಾರೆ, 2 ಚಪಾತಿ ಅಷ್ಟೇ ಹೇಳಿದ್ದು ನಾವು. ನಮಗೆ ಕೈ ಆಕ್ಸೆಸಿಬಲ್ ಇಲ್ಲದೆ ಇರೋದ್ರಿಂದ ಪ್ರಮೋದ್ ಅವರು ಪೀಸ್ ಮಾಡ್ಕೊಡ್ತಾ ಇದ್ದಾರೆ. ಸಾಕು. ನಾವು 2 ಆರ್ಡರ್ ಮಾಡಿಬಿಟ್ಟು 2 ಕೊಟ್ಟಿದ್ದಾರೆ ಅಂದರೆ ಏನು ಆರ್ಡರ್ ಮಾಡ್ತಾರೆ. ಸೊ ಇವಾಗ ತಿಂಡಿ ತಿನ್ಕೊಂಡು ಬಂದಿದ್ದೀವಿ. ತಿಂಡಿ ಚೆನ್ನಾಗಿತ್ತು ಆಕ್ಚುಲಿ. ನಾವು ಅಲ್ಲಿಂದನೂ ಇವಳು ಮುಂದೆ ತಿನ್ನೋಣ ಅಂತ ಮುಂದೆ ಆಕ್ಚುಲಿ ರೋಡ್ ಅಲ್ಲಿ ಯಾವ್ದು ಚೆನ್ನಾಗಿದೆ ಅನ್ನಿಸ್ಲಿಲ್ಲ. ಬಟ್ ನೋಡಿದ್ರೆ ಇಲ್ಲಿ ಎಲ್ಲೂ ಯಾವ್ದನ್ನು ನಮ್ಗೆ ಸೌತ್ ಇಂಡಿಯನ್ ತಿಂಡಿ ಸಿಗೋ ತರ ಪ್ಲೇಸ್ ಇರ್ಲಿಲ್ಲ ಅನ್ಬಿಟ್ಟು ಅನ್ಕೊಂಡ್ವಿ. ಬಟ್ ಇಲ್ಲಿ ಯಾವ್ದೋ ಮಸಾಲಾ ಆರ್ಟ್ ಅನ್ನೋದಿತ್ತು, ಇಂಡಿಯನ್ ಸಿಗತ್ತೆ ಅಂತಿತ್ತು. ಸೊ ಬೆಳಗ್ಗೆ ಇನ್ನೇನ್ ನೂಡಲ್ಸ್ ಎಲ್ಲ ತಿನ್ನಕ್ ಆಗಲ್ಲ ಅಲ್ಲ, ಪೋಸ್ಟ್ ಪೋನ್ ಮಾಡ್ಕೊಂಡ್ ಬಂದು ಕೊನೆಗೆ ಚೆನ್ನಾಗಿರೋ ಹೋಟೆಲ್ ತಿಂದ್ವಿ. ಚಪಾತಿ ತಿಂದ್ವಿ, ಇಟ್ ವಾಸ್ ನೈಸ್. ತುಂಬಾ ಸಾಫ್ಟ್ ಇತ್ತು, ತುಂಬಾ ಚೆನ್ನಾಗಿ ಚಪಾತಿ. ಅಂಡ್ ಇವಾಗ ಫೈನಲಿ ಬಂದಿದೀವಿ ಗೋಲ್ಡನ್ ಟೆಂಪಲ್ಗೆ. ಸೊ ಒಳಗೋಗ್ತಾ ಇದೀವಿ. ಬಿಸಿಲಿಗೆ ಛತ್ರಿ ತಗೊಂಡ್ಬಂದು ಒಳ್ಳೆ ಕೆಲಸ ಮಾಡಿದ್ವಿ ಜೀವನದಲ್ಲಿ. ಕೆಲವು ಕೆಲಸಗಳು ಒಳ್ಳೆ ಕೆಲಸ ಮಾಡಿದೀವಿ ಅಂತ ಅನ್ಸಿರೋದು. ಸೊ ಅದರಲ್ಲಿ ಇದು ಒಂದು. ಅಂಡ್ ಈಗ ಹೋಗ್ತಾ ಇದೀವಿ, ಒಳಗೋಗಿ ಸಿಗೋಣ. ಸೊ ಇವಾಗ ಒಳಗೆ ಎಂಟ್ರಿ ಆಗಿದೀವಿ. ಸಖತ್ತಾಗಿ ಕಾಣ್ತಿದೆ ಮಾತ್ರ ಸ್ಟ್ರಕ್ಚರ್. ಅಲ್ಲಿ ಯಾರ್ಯಾರು ಇದಾರೆ ಅಲ್ಲಿ ನೋಡಲಿ, ಅಲ್ಲಿ ನಿಂತಿದ್ದಾರೆ ಮೇಲೆ. ಅವ್ರಿಗೆ ಮಾತ್ರ ಅಲ್ಲೋ ಅನ್ಸುತ್ತೆ ಈ ಬಿಲ್ಡಿಂಗ್ ಅಲ್ಲಿ. ಆ ಬಿಲ್ಡಿಂಗ್ ಅಲ್ಲಿ ಎಲ್ಲಾರು ಅಲೋ ಮಾಡ್ತಾರೆ. ಇಲ್ಲಿ ಎಲ್ಲರೂ ಹೋಗಿಲ್ವಾ ಇದಕ್ಕೆ? ಇಲ್ಲ, ಕ್ಲೋಸ್ ಆಗಿದೆ ನೋಡಲಿ. ಒಳ್ಳೆ ಕಲರ್ ಕಾಂಬಿನೇಷನ್ಸ್ ಇದೆ, ಚೆನ್ನಾಗಿದೆ. ಅಲ್ಲಿ ಅದ್ ನೋಡು, ಏನದಲ್ಲ ಅದು ಅಲ್ಲಿ ಏನೇನೋ ಇಟ್ಟಿದಾರಲ್ಲ, ಹೂವೆಲ್ಲ. ಗೊತ್ತಿಲ್ಲಪ್ಪ. ವಾಟರ್ ಬಾಟಲ್ಸ್ ಇದೆ ಅಲ್ಲಿ. ವಾಟರ್ ಬಾಟಲ್ಸ್ ಅಲ್ವಾ ಅದು? ಇದೇನ್ ಇಟ್ಟಾರ ಗೊತ್ತಿಲ್ಲ. ಇವ್ರದೇ ಡಿಫ್ರೆಂಟ್ ಟ್ರೆಡಿಷನ್ ಅನ್ಸೋದು ಇದೆಲ್ಲ. ಇಲ್ಲ, ಬಟ್ ಅದೆಲ್ಲ ವಾಟರ್ ಬಾಟಲ್ಸ್. ಹೌದು. ಅಲರ್ಸಕ್ ಆಗಲ್ಲ. ಅದು ಅಲರ್ಟ್ ಆಗಲ್ಲ, ಕಟ್ಬಿಟ್ಟಿದ್ದಾರೆ. ಏನು ಗೊತ್ತಿಲ್ಲ, ಇದು ಗಂಟೆ ಹೊಡಿಯಕ್ಕೆ ಅಂತ ಇಟ್ಟಿದ್ದಾರೆ, ಬಟ್ ಆಗ್ತಿಲ್ಲ ಹೊಡಿಯಕ್ಕೆ. ಫ್ಲವರ್ ಕಟ್ತಾ ಇದಾರೆ ಪಾಪ ಇವರು ಬಾಯ್ಸ್. ಸೊ ಆಚೆಯಿಂದ ತುಂಬ ಚೆನ್ನಾಗಿ ಕಾಣ್ತಿದ್ದಂಥ ಗೋಲ್ಡನ್ ಟೆಂಪಲ್ನ ನಾವು ನೋಡೋಣ ಅಂತ ನಮ್ಮ ಶೂಗಳನ್ನ ಬಿಟ್ಬಿಟ್ಟು ಒಳಗಡೆ ಎಂಟ್ರಿ ಆದ್ವಿ. ವಾವ್, ಇದೆಲ್ಲ ಓದಕ್ಕೆ ಪ್ರೇಯರ್ ಮಾಡೋಕ್ಕೆ ಜಾಗ ಇದೆ ಆ್ಯಕ್ಚುಲಿ. ಕೆಳಗಡೆ ಪೂರ್ತಿ ಆ್ಯಂಡ್ ಮೇಲ್ಗಡೆ ಟೆಂಪಲ್. ಇಲ್ಲಿ ಕೂತ್ಕೊಳ್ಳೋಕೆ ಅಂತ ಎಷ್ಟು ಕ್ಯೂಟ್ ಆಗಿ ಸೀಟ್ಗಳು ಮಾಡಿದ್ದಾರೆ. ಇಲ್ಲಿ ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡುವ. ನಾವು ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತಿಗೆ ಅಲ್ಲಿದ್ದ ಸ್ಟೂಡೆಂಟ್ಸ್ಗಳು ಏನೋ ಒಂದು ಪ್ರೇಯರ್ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೋತಿದ್ರು. ಆ್ಯಂಡ್ ಸ್ವಲ್ಪ ಹೊತ್ತಿಗೆ ಪ್ರೇಯರು ಶುರು ಮಾಡಿದ್ರು.
ಗೋಲ್ಡನ್ ಟೆಂಪಲಲ್ಲಿ 3 ಸ್ಟ್ಯಾಚು ಇದ್ದಿದ್ದರಿಂದ ಅದು ಯಾವ್ಯಾವ ಸ್ಟ್ಯಾಚು ಅಂತ ನಾವು ಕೇಳಿದ್ದಕ್ಕೆ ಅವಾಗ ಗೊತ್ತಾಯಿತು. ಮಧ್ಯೆ ಇರೋದು ಲಾರ್ಡ್ ಬುದ್ಧ ಸ್ಟ್ಯಾಚು ಆ್ಯಂಡ್ ಬುದ್ಧನ ಅಕ್ಕಪಕ್ಕ ಇರೋದು ಲಾರ್ಡ್ ಎಮಿಟಯುಸ್ ಮತ್ತು ಲಾರ್ಡ್ ಪದ್ಮಸಂಭವ ಅಂತ. ಅಲ್ಲಿ ಪ್ರೇಯರ್ ಮಾಡ್ತಾ ಇದ್ದಿದ್ದು ತುಂಬ ಡಿಫ್ರೆಂಟ್ ಮತ್ತು ಯುನೀಕ್ ಆಗಿತ್ತು. ಸೊ ಎಲ್ಲರೂ ಕ್ಯೂರಿಯಸ್ ಆಗಿ ನೋಡ್ಕೊತಾ ಇದ್ರು ಏನು ಪ್ರೇಯರ್ ಮಾಡ್ತಾ ಇದ್ದಾರೆ ಅಂತ. ಸೊ ಇವಾಗ ಒಳಗೆ ಗೋಲ್ಡನ್ ಟೆಂಪಲ್ ನೋಡ್ಕೊಂಡು ಆಚೆ ಬಂದಿದ್ದೀವಿ ಅಂಡ್ ಮೆಡಿಟೇಷನ್ ಕೂಡ ಮಾಡಿದ್ವಿ. ಅಂಡ್ ಒಳಗಡೆ ಫುಲ್ ಎಲ್ಲ ಏನೋ ಅವ್ರದ್ದೇ ಆದ ಟ್ರೆಡಿಷನಲ್ ಮೆಡಿಟೇಷನ್ ಮಾಡ್ತಾ ಇದ್ರು. ಸೊ ತಂಪಾಗಿದೆ, ತುಂಬಾ ಚೆನ್ನಾಗಿದೆ ಕುತ್ಕೊಳ್ಳಕ್ಕೆ. ಚೆನ್ನಾಗಿತ್ತು. ಅಲ್ಲಿ ಹೊರಗಡೆ ಬಿಸಿಲು, ಸೊ ಅಲ್ಲಿ ಒಂದು ಅರ್ಧ ಗಂಟೆ ಕುತ್ಕೊಂಡ್ ಬಂದ್ವಿ. ಚೆನ್ನಾಗಿದೆ, ತಣ್ಣಗಿದೆ. ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಪ್ಲಾನ್ ಮಾಡ್ಕೋಬೇಕು. ಮಾಡೋಣ. ಗೋಲ್ಡನ್ ಟೆಂಪಲಿಂದ ಆಚೆ ಬರ್ತಾ ಇದ್ದಂಗೆ ಅಲ್ಲಿ ಸುಮಾರು ಗಿಫ್ಟ್ ಶಾಪ್ಗಳು ಕಾಣಿಸ್ತಾ ಇತ್ತು. ಸೊ ಅವರ ಪದ್ಧತಿ, ಅವರ ನಂಬಿಕೆ ಮತ್ತು ಟ್ರೆಡಿಷನ್ಸ್ ಎಲ್ಲ ನಮಗಿಂತ ಡಿಫ್ರೆಂಟ್ ಇರೋದ್ರಿಂದ ನಮ್ಗೇನೋ ಒಂಥರ ಯೂನಿಕ್ ಆಗಿ ಮತ್ತು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಅಲ್ಲಿದ್ದ ಗೊಂಬೆಗಳಂತೂ ತುಂಬಾ ಕ್ಯೂಟಾಗಿತ್ತು. ಇದು ಡಿಸೈನ್ ಒಳ್ಳೆ ಹೆಂಗಿದೆ ಅಂದರೆ ಮಾಂಕ್ ಮೆಡಿಟೇಟ್ ಮಾಡ್ತಿರೋ ಹಂಗಿದೆ. ಬಟ್ ಎಲ್ಲ ಪುಟ್ಟ ಪಾಪು ಮಾಂಕ್ ಹೆಂಗಿರುತ್ತೆ ಆ ಥರ ಇದೆ. ಥರ ಕ್ಯೂಟಾಗಿದೆ ಎಲ್ಲ ಒಳ್ಳೆ ಗೊಂಬೆಗಳು. ಮೇಡಮ್ ಏನು ತಗೊಂಡ್ರಿ? ಎರಡು ಮ್ಯಾಗ್ನೆಟ್ಸ್ ಶಾಪಿಂಗ್ ಆಗಿದೆ. ದೋಸೆ, ಆ್ಯಂಡ್ ಅಲ್ಲೊಂದು ಜೀವನ ಪಾಠ ಹೇಳ್ಕೊಡ್ತಾ ಇದ್ವು ಗೊಂಬೆಗಳು. ಹುಡುಗಿರು ಲೈಫಲ್ಲಿ ಬಂದಮೇಲೆ ಹುಡುಗರು ಏನೊಂದು ಆ್ಯಕ್ಷನ್ ಕಲಿಬೇಕು ಅನ್ನೋದನ್ನು ತೋರಿಸ್ತಾ ಇದ್ವು. ಹೌದು ಅನ್ನೋದನ್ನು. ಸೊ ಅದನ್ನು ಕಲ್ತ್ಕೊಂಡು ಮುಂದೆ ಬಂದ್ವಿ. ಸೊ ಇಲ್ಲಿ ಎಲ್ಲರೂ ಲಿಚ್ಚಿ ಅಂತ ಇದೊಂದು ಜ್ಯೂಸ್ ಕುಡಿತಾ ಇದ್ರು, ಫ್ರೂಟ್ ಡ್ರಿಂಕ್ ಅಂತ. ಇದು ನಾವು ಟ್ರೈ ಮಾಡಿರಲಿಲ್ಲ, ಸೊ ಟ್ರೈ ಮಾಡೋಣ ಹೆಂಗಿದೆ ಅಂತ. ಎಸ್ ಇದೇನಿದು? ನಿಮಿಷ ಮಾಡಿಸ್ಕೊ. ಸ್ಟ್ರಾ ಓಕೆ ಅದು ಬರಲ್ವಂತೆ, ಅದು ಓಪನ್ ಆಗಲ್ವಂತೆ. ಸ್ಟ್ರಾಲಿ ಹೆಂಗೆ ಹೊಡೆದು ಓಪನ್ ಮಾಡಬೇಕು ಅಂತಂದ್ರು. ರಾಂಗ್ ಮೆಕ್ಯಾನಿಸಮ್ ಮಾಡ್ತಾ ಇದ್ವಿ ನಾವು. ಚೆನ್ನಾಗಿದೆ, ನಾಟ್ ಬ್ಯಾಡ್, ಚೆನ್ನಾಗಿದೆ. ಚೆನ್ನಾಗಿದೆ ಲಿಚ್ಚಿ ಫ್ಲೇವರು. ನಿಂಗೆ ಇಷ್ಟ ಆಗತ್ತೆ? ಚೆನ್ನಾಗಿದೆ. ಹೊಸ ಬಾಟಲ್ ಗುದ್ಲಿ ಪೂಜೆ ನಡೀತಾ ಇದೆ. ಹಿಂಗಿದೆ. ಈ 2-3 ರೂಪೀಸ್ ಜಲ್ಲಿ ಬರುತ್ತಲ್ಲ, ಅದೇನೆ ಲಿಕ್ವಿಡ್ ಮಾಡ್ದಂಗಿದೆ ಅಷ್ಟೇ. ಸೇಮ್ ಲಿಕ್ವಿಡ್ ಸ್ವೀಟ್ ನೀರು ಒಂಥರ ಚೆನ್ನಾಗಿದೆ ಸೆಕೆಗೆ. ಮಧ್ಯಾಹ್ನ ಫುಲ್ ಸೆಕೆ ಆದ್ರಿಂದ ಎಲ್ಲ ಯಂಗ್ಸ್ಟರ್ಸು, ಸೀನಿಯರ್ ಸಿಟಿಸನ್ಸ್ ಎಲ್ಲರೂ ಐಸ್ ಕ್ರೀಮು ಜ್ಯೂಸು ಕುಡ್ಕೊಂಡು ಚಿಲ್ ಮಾಡ್ತಾಯಿದ್ರು. ಸೊ ನಾವು ಕುಡ್ಕೊಂಡು ನೆಕ್ಸ್ಟ್ ನಾವು ಹೋಗ್ಬೇಕಾದ ಜಾಗಕ್ಕೆ ಅಂತ ಹೊರಟ್ವಿ. ಆದರೆ ಆನ್ ದ ವೇ ಅಲ್ಲೊಬ್ರು ಆಟೋ ಮೇಲೆ ನಮ್ಮನ್ನ ಅಟ್ರಾಕ್ಟ್ ಮಾಡಿಬಿಟ್ರು. ನಮ್ಮ ಡಿ ಬಾಸ್ ಲೈನ್ ಹಾಕೊಂಡು ಹೋಗ್ತಾಯಿದ್ರು. ಅದೇ ಸಾರಥಿ ಫಿಲಮಲ್ಲಿ ತುಂಬ ಫೇಮಸ್ ಆಗಿತ್ತಲ್ಲ, ಪ್ರೀತಿ ಕಾಣಲ್ಲ ನಿಜ, ಆದರೆ ಪ್ರೀತಿಸೋರು ಕಾಣಲ್ವಾ, ಪ್ರೀತಿಯವ್ರು ಸಿಕ್ಕಿದ್ಮೇಲೆ ಪ್ರೀತಿ ಸಿಗಲ್ವಾ. ಸೊ ಈ ಒಂದು ಲೈನ್ನ ಓದ್ಕೊಂಡು ಸಾರಥಿ ಫಿಲಮ್ನ ಜ್ಞಾಪಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೇನೆ ಏನಾದ್ರು ತಿನ್ನೋಣ, ಮಧ್ಯಾಹ್ನ ಹೊಟ್ಟೆ ಹಸಿತಿತ್ತು ಅಂತ. ಸೊ ಏನು ತಿನ್ನೋದು ಅಂತ ಯೋಚನೆ ಮಾಡಿದಾಗ ನಾವು ಡಿಸೈಡ್ ಮಾಡಿದ್ದು, ದಿನ ಬೆಳಗಾದರೆ ಇಡ್ಲಿ, ದೋಸೆ, ಪೂರಿ, ಚಪಾತಿ ತಿನ್ನೋದು ಇದ್ದೇ ಇರುತ್ತೆ. ಅದಕ್ಕೇ ಇಲ್ಲಿ ಬಂದಿದ್ದೀವಲ್ಲ, ಸೊ ಇವ್ರ ಸ್ಟೈಲ್ ಅಂದರೆ ಟಿಬೆಟಿಯನ್ಸ್ ಮಾಡೋವಂಥ ಯಾವ್ದಾರ ಒಂದು ಫುಡ್ ಸ್ಟೈಲ್ ತಿನ್ನೋಣ, ಇಲ್ಲಿ ಫುಡ್ನ ಟೇಸ್ಟ್ ಮಾಡೋಣ ಅಂತ ಅವ್ರದ್ದೇ ಒಂದು ಹೋಟ್ಲಿಗೆ ಎಂಟ್ರಿ ಆದ್ವಿ. ಗಿಬ್ಲಿ ವರ್ಷನ್ ಬಂದಿದೆ. ಇಟ್ಸ್ ವೆರಿ ಕ್ಯೂಟ್. ಈ ಫೋಟೋ ಆಗಿ ಬಂದಿದೆ. ಅಂಡ್ ಅದು ಬರೋಷ್ಟೊತ್ತಿಗೆ ನಮ್ಮ ಮೇನ್ ಡಿಶ್ ಅಂದ್ರೆ ಟಿಬೆಟ್ ಸ್ಟೈಲ್ ಟೇನ್ ತುಕ್ ಬಂದಿದೆ. ಸೊ ಇದನ್ನ ಫಸ್ಟ್ ಹೆಂಗ್ ತಿನ್ನೋದು ಅಂತ ಅನಲೈಸ್ ಮಾಡಿ, ಆಮೇಲೆ ಟೇಸ್ಟ್ ಮಾಡಿ, ಆಮೇಲೆ ತಿಂದು ಹೆಂಗಿದೆ ಅಂತ ಹೇಳ್ತೀವಿ. ಸೊ ಇದು ಸೂಪ್ ಅಂಡ್ ನೂಡಲ್ಸ್ ಇದೆ. ಆಕ್ಚುಲಿ ಸೂಪಿ ನೂಡಲ್ಸ್. ಇದು ತರಕಾರಿ ಸೂಪ್ ಬರುತ್ತಲ್ಲ, ಮಾಡ್ತಾರಲ್ಲ ಮನೇಲಿ, ಆ ತರ ಫೀಲ್ ಇದೆ. ಚೆನ್ನಾಗಿದೆ. ನೋಡು ಒಟ್ಟಿಗೆ. ತಿನ್ನಕ್ ಕಷ್ಟ ಆಗ್ತಾ ಇದೆ.
ಮೈದಾ. ಹೆಂಗಿದೆ? ಮೋಮೋಸ್ನ ಮೇಲ್ಗಡೆ ರೌಂಡ್ ಮಾಡ್ಕೊಡೋ ಬದಲು ಫ್ಲಾಟ್ ಮಾಡ್ಕೊಟ್ಟಿದ್ದಾರೆ ಮೋಮೋಸ್ ಆಲ್ಮೋಸ್ಟ್. ಟೇಸ್ಟ್ ಹೆಂಗಿದೆ? ಮಾಮೂಲಿ ಮೈದಾ. ಟೇಸ್ಟ್ ಹೆಂಗಿದೆ? ಮೈದಾ ಸರಿ. ಇದೇನು ಟೇಸ್ಟ್ ಇಲ್ಲ, ಪೇಲ್ ಟೇಸ್ಟ್. ಅಂದರೆ ಈ ಸೂಪ್ದು ಲಿಕ್ವಿಡ್ ಜೊತೆ ಚೆನ್ನಾಗಿ ಟೇಸ್ಟ್ ಬರ್ತಿದೆ. ಹಂಗೆ ತಿಂದರೆ ಇಟ್ಸ್ ನಾಟ್ ಟೇಸ್ಟಿ, ಜೊತೆಗೆ ತಿಂದರೆ ಚೆನ್ನಾಗಿದೆ. ಸೊ ಇವಾಗ ಒಂದು ಒಳ್ಳೆ ಊಟ ಮಾಡ್ಕೊಂಡು ಹೊಸ ಫುಡ್ ಟ್ರೈ ಮಾಡಿದ್ವಿ ಇವತ್ತು. ಟಿಬೆಟ್ ಸ್ಟೈಲ್ ಫುಡ್ ಟ್ರೈ ಮಾಡಿದ್ವಿ. ಅದ್ರ ಹೆಸರೇನು? ತೇನ್ ತುಕ್ ಅಂತ. ಬಟ್ ತುಂಬಾ ಲೇಟ್ ಆಗೋಯ್ತು ಅವ್ರು ಸರ್ವ್ ಮಾಡೋದು. ಸರ್ವ್ ಮಾಡೋ ಡಿಲೇ ಆಯ್ತು. ಸೊ ಅದಕ್ಕೋಸ್ಕರ 4 o'clock ಆಗೋಯ್ತು. ಈಗ 1.5 ಗಂಟೆ ಆಯ್ತು ಊಟ. ಸೊ ಇವಾಗ ನಾವು ನೆಕ್ಸ್ಟ್ ಹೋಗ್ತಾ ಇರೋದೇನೆ ನಮ್ಮ ಹಾರಂಗಿ ಡ್ಯಾಮ್, ಹಾರಂಗಿ ರಿಸರ್ವರ್ ಹೋಗ್ತಾ ಇದೀವಿ. ಅಂಡ್ ಅಲ್ಲಿ ನಮ್ಮ ಕ್ಯೂಟೀಸ್ ಕೂಡ ಇದೆ ಅಂತ ಹೇಳಿದ್ರು. ಅಂದ್ರೆ ಅಲ್ಲೊಂದು ಹಾರಂಗಿ ಎಲಿಫೆಂಟ್ ಕ್ಯಾಂಪ್ ಇದೆ ಅಂತೆ. ಸೊ ಅಲ್ಲಿ ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ನೋಡುವ. ನೆಕ್ಸ್ಟ್ ಹಾರಂಗಿಲ್ ಸಿಗೋಣ. ನಾವು ಬೈಲ್ಗುಪ್ಪೆ ಗೋಲ್ಡನ್ ಟೆಂಪಲ್ ಹತ್ರನೇ ಊಟ ಮಾಡಿಕೊಂಡು ನೆಕ್ಸ್ಟ್ ಹೋಗಿದ್ದೆ ಹಾರಂಗಿ ಬ್ಯಾಕ್ ವಾಟರ್ಸ್ಗೆ. ಅಲ್ಲಿ ಎಲಿಫೆಂಟ್ ಕ್ಯಾಂಪ್ ಇದೆ ಮತ್ತು ಸನ್ಸೆಟ್ಗೆ ಒಳ್ಳೆ ಪಾಯಿಂಟ್ ಇದೆ ಅಂತ ಸುಮಾರು ಜನ ಹೇಳಿದರು. ನಾವು ಒಂದ್ಸೇನು ಹೋಗೋಕ್ಕಾಗಿರಲಿಲ್ಲ. ಸೊ ನಾವು ಹೋಗಿ ನೋಡೋಣ ಅಂತ ಹೊರಟ್ವಿ. ಹಾರಂಗಿ ಜಲಾಶಯ. ಸೊ ಇವಾಗ ಹಾರಂಗಿಗೆ ಬಂದಿದ್ದೀವಿ. ಸೊ ಈಗ ಟಿಕೆಟ್ ತಗೊಳಕ್ ಹೋಗ್ತಾ ಇದೀವಿ. ಎಲಿಫೆಂಟ್ ಕ್ಯಾಂಪ್, ಹಾರಂಗಿ ಎಲಿಫೆಂಟ್ ಕ್ಯಾಂಪ್ಗೆ ಟಿಕೆಟ್ ತಗೊಳಕ್ ಹೋಗ್ತಾ ಇದೀವಿ. ಪಾರ್ಕಿಂಗ್ 40 rupees ಇತ್ತು. ಅದ್ ಬಿಟ್ರೆ ಇಲ್ಲಿ ಒಳಗಡೆ ಎಕ್ಸ್ಟ್ರಾ ಟಿಕೆಟ್ ಅಂತೆ. ಒಬ್ಬರಿಗೆ ತಲೆಗೆ 60 ರೂಪಾಯಿ ತಗೊಂಡು ಇನ್ನ ನಮ್ಮ ಇನ್ನಷ್ಟು ಕ್ಯೂಟೀಸ್ ನೋಡಕ್ ಹೋಗ್ತಾ ಇದೀವಿ. ಕ್ಯೂಟೀಸ್ ತುಂಬಾ ರಶ್ ಇದೆ. ಆಕ್ಚುಲಿ ನಾವ್ ಇಲ್ಲಿ ಯಾರೋ ಕಮ್ಮಿ ಇದೆ ಅಂತಂದ್ರು ಅಂತ ಬಂದ್ವಿ. ದುಬಾರೆಗೆ ಹೋಗ್ದೆ. ಹೌದು, ಬಟ್ ನೋಡಿದ್ರೆ ಇಲ್ಲೂ ರಶ್ ಇದೆ. ದುಬಾರಲ್ಲಿ ಇಲ್ಲೇ ಎಷ್ಟು ರಶ್ ಇದೆ, ದುಬಾರಲ್ಲಿ ರಶ್ ಇರುತ್ತೆ. ರಶ್ ಇರುತ್ತೆ. ಲಾಂಗ್ ವೀಕೆಂಡ್ ವಾಟ್ ಟು ಡು. ಗುಂಪೆ ಬಂದಿದ್ದಾರೆ ಇವತ್ತು ಈ ಸಲ. ಸೊ ಇಲ್ಲಿ ಒಬ್ಬರಿಗೆ 60 ರೂಪಾಯಿ ಟಿಕೆಟ್. ಸೊ ಟಿಕೆಟ್ ತಗೊಂಡು ಇಲ್ಲಿ ಈ ತರ ಗಾಡಿಗಳಿರ್ತವೆ, ಹಾರಂಗಿ ಆನೆ ಶಿಬಿರ ಅಂತ. ಸೊ ಇಲ್ಲಿ ಒಬ್ಬರಿಗೆ 20 ರೂಪಾಯಿ ಕೊಟ್ರೆ ಕರ್ಕೊಂಡೋಗಿ ಅಲ್ಲಿ ಆನೆ ಕ್ಯಾಂಪ್ ಹತ್ರ ಬಿಡ್ತಾರಂತೆ. 1 ಕಿಲೋಮೀಟರ್ ಇದೆ, ಬೇಕಾದ್ರೆ ನಡ್ಕೊಂಡು ಹೋಗ್ಬೋದು. ಇಲ್ಲಿ ಎಲ್ಲ ಬೇರೆ ನಡ್ಕೊಂಡು ಹೋಗ್ತಿದ್ದಾರೆ ನೋಡಿ, ಇದು ನಡ್ಕೊಂಡು ಹೋಗ್ಬೋದು. ಇಲ್ಲ ಕ್ಯಾಬ್ ಈ ತರ ಬೇಕು ಫೆಸಿಲಿಟಿ ಅಂದ್ರೆ ಕರ್ಕೊಂಡೋಗಿ ಡ್ರಾಪ್ ಮಾಡ್ತಾರೆ. ಬಟ್ ನಾವು ನಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದೀವಿ. ಒಳ್ಳೆ ನಿರ್ಧಾರ, ಬನ್ನಿ ಹೋಗೋಣ. ಒಂದು ವೇ ಕೊಳಗಳೆಲ್ಲ ಇದೆ. ಲೆಫ್ಟ್ ಕೊಂದು ರೈಟ್ ಕೊಂದು, ಎಡಕೊಳ ಬಡಕೊಳ, ಎಡಕೊಳ ದಾರಿ, ಇದು ಬಲಕೊಳ. ಹೇಳು. ಸೊ ಇವತ್ತು 2ನೇ ಸಲ ಎರಡನೇ ಆನೆ ಕ್ಯಾಂಪ್ ಹೋಗ್ತಾ ಇದೀವಿ. ಆನೆ ಅಂತ ಬಂದ್ರೆ ಚಿಕ್ಕ ವಯಸ್ಸಿಂದನೂ ಸಿಕ್ಕಾಬಟ್ಟೆ ಇಷ್ಟ. ಆನೆ ಅಂದ್ರೆ ಆಟ ಸಾಮಾನಿಂದ ಹಿಡಿದು ಫುಲ್ ಎಲ್ಲ ಟಾಯ್ಸು ಆನೆಗಳು ತುಂಬಾ ತಗೋತಾ ಇದ್ವಿ. ಅಂಡ್ ಮೇಡಮ್ ಅವ್ರಿಗೆ ಇವಾಗಲೂ ತಗೋತಾರೆ ಆನೆ ಟಾಯ್ಸ್ಗಳನ್ನ. ಮನೆ ತುಂಬಾ ಅದೇ ತುಂಬಿದೆ. ಅಂಡ್ ಇನ್ನೊಂದು ಏನ್ ರೀಸನ್ ಅಂದ್ರೆ ಆನೆ ಇಷ್ಟ ಆಗಕ್ಕೆ ಗಣೇಶ. ಸೊ ಇವಳಿಗೆ ಫೇವ್ರೆಟ್ ಗಾಡ್ ಗಣೇಶ. ಸೊ ಗಣೇಶನ್ಗೆ ಹೋಗಿ ಗಣೇಶನಿಂದನೂ ಆನೆ ಇಷ್ಟ ಆಗಿದೆ. ಬಟ್ ಓವರ್ ಆಲ್ ಆನೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಕ್ಯೂಟ್ ಆಗಿರ್ತವೆ ಕ್ಯೂಟೀಸ್. ಸೊ ನಾವು ಕ್ಯೂಟೆಸ್ಟ್ ಆಫ್ ಆಲ್ ಟೈಮ್ ಕೋಟ್ ಅಂತ ಕರಿತೀವಿ ಆ ಆನೆಗಳನ್ನ. ಗೋಟ್ ತರ, ಈ ವಿರಾಟ್ ಕೊಹ್ಲಿ ಗೋಟ್ ಅಲ್ವಾ, ಗೋಟ್ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್. ಹಂಗೆ ಆನೆಗಳು ಕ್ಯೂಟೆಸ್ಟ್ ಆಫ್ ಆಲ್ ಟೈಮ್, ಕೋಟ್. ಸೊ ಅದನ್ನ ನಾವು ನೋಡಕ್ ಹೋಗ್ತಾ ಇದೀವಿ. ಈಗ 1 ಕಿಲೋಮೀಟರ್ ನಡಿಬೇಕು. ಅಷ್ಟರಲ್ಲಿ ಅಲ್ಲಿ ಇನ್ನೆಷ್ಟು ರಶ್ ಇರುತ್ತೋ ಅಲ್ಲೇನೋ ಗೊತ್ತಿಲ್ಲ. ಆಗ್ಲೇ 3-4 ಬಸ್ ಜನ ಹೋದ್ರು. ನಾವು ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದೀವಿ. ಆಕ್ಚುಲಿ ಗಾಡಿಲಿ ಹೋಗ್ಬೋದಿತ್ತು ನಾವು, ಬಟ್ ಸ್ವಲ್ಪ ಫಿಟ್ನೆಸ್ ಫ್ರೀಕ್ ಆಗಿರೋದ್ರಿಂದ. ಹೌದು, ತುಂಬಾ ಡಯಟ್ ಮಾಡ್ತಾ ಇದೀವಿ. ಸೊ ವಿ ಹ್ಯಾವ್ ಟು ಡೂ ದಿಸ್. ಸೊ ಫಿಟ್ನೆಸ್ ಬಗ್ಗೆ ಗಮನ ಕೊಟ್ಟು ನಾವು ನಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದೀವಿ. ಜೊತೆಗೆ ಬಿಸಿಲು ಬೇರೆ ಇದೆ. ಇನ್ನೂ ಸೂರ್ಯ ಕೆಳಗಿಲ್ದಿಲ್ಲ, ತುಂಬಾ ಸುಡ್ತಾ ಇದೆ. ಸೊ ಹೋಗಿ ರೀಚ್ ಆದ್ಮೇಲೆ ಅಲ್ಲಿ ಸಿಗುವ, ಕ್ಯೂಟೀಸ್ ಜೊತೆ ಸಿಗುವ. ಸ್ವಲ್ಪ ಅಪ್ ಡೌನ್ ಎಲ್ಲ ಇದೆ. ಇಲ್ಲೆಲ್ಲ ನೀರಿದೆ. ಅಲ್ಲೊಂದೇ ನಿಂತಿದೆ, ಅಲ್ಲೊಂದು ಆನೆ ಬೇರೆ ನಿಂತಿದೆ. ದೂರದಲ್ಲಿ ನಿಂತಿದೆ. ಇಲ್ಲಿ ಮಕ್ಕಳಿಗೆ ಗೇಮ್ಸ್ ಅಂತ ಇಟ್ಟಿದ್ದಾರೆ, ಆದ್ರೆ ದೊಡ್ಡವರು ಆಟ ಆಡ್ತಾ ಇದ್ದಾರೆ. ಹೋಗ್ತಾ ಆಡ್ತೀವಿ ನೆಕ್ಸ್ಟ್. ಬೇಡ, ನಮ್ಮಷ್ಟು ದೊಡ್ಡವರಲ್ಲ ಅಟ್ಲೀಸ್ಟ್. ಅದು ಸನ್ಸೆಟ್ ಪಾಯಿಂಟ್. ಈ ಕಡೆ ಏನೋ ಫುಡ್ ಝೋನ್ ಅಂತಾನೂ ಇದೆ. ಸೊ ಫಸ್ಟ್ ನಾವು ಎಲಿಫೆಂಟ್ ಕ್ಯಾಂಪ್ಗೆ ಹೋಗಿ ಬಂದ್ಬಿಡೋಣ. ಸೊ ಇವಾಗ ಫೈನಲಿ ಬಂದು ರೀಚ್ ಆಗಿದ್ದೀವಿ ಮೇಲ್ಗಡೆ. 1 ಕಿಲೋಮೀಟರ್ ನಡ್ಕೊಂಡ್ ಬರೋದಿತ್ತು. ಸೊ ನಡ್ಕೊಂಡ್ ಬಂದು ಸ್ವಲ್ಪ ಲೈಟ್ ಆಗಿ ಬೇಯ್ತಿದ್ದೀವಿ ಅಷ್ಟೇ. ಸೇಕೆ. ಓಕೆ. ಸೊ ಇಲ್ಲೇ ಕಾಣಿಸ್ತಾ ಇದೆ. ಲೆಟ್ಸ್ ಸಿ ಹೌ ಇಟ್ ಇಸ್. ಸೊ ಇವಾಗ ನಮ್ಮ ಲಕ್ಷ್ಮಣ ಸಿಕ್ಕಿದ್ದಾನೆ. ಲಕ್ಷ್ಮಣ ಅಣ್ಣ, ಎಷ್ಟು ವಯಸ್ಸು ಎಷ್ಟು? ಅದು 59. ದಂತ ಹೆಂಗಿದೆ ಅದ್ರದ್ದು? ಬ್ರೌನ್ ಕಲರ್, ಬ್ಲಾಕ್ ಇಲ್ಲ. ಅಲ್ಲಿ ನೋಡಿದ್ದಾನೆಗಿಂತ ಡಿಫ್ರೆಂಟ್ ಕಲರ್ ಇದೆ.
ಆಶೀರ್ವಾದ ಮಾಡುತ್ತೆ. ಜೋರಾಗಿ ಬಿತ್ತೆ ಏಟು. ಇವಾಗ ಭತ್ತ ಮತ್ತೆ ಹುಲ್ಲು ತಿನ್ಸಿ ಹೋಗ್ತಾ ಇದೀವಿ ನಮ್ ಲಕ್ಷ್ಮಣಂಗೆ. ನೋಡ, ಹೋಪ್ ಇಟ್ ಎಂಜಾಯ್ಸ್. ಓಕೆ, ಇಲ್ಲಿ ಇಟ್ಕೋಬಹುದು. ಸೊ ಇದು ಈಶ್ವರ ನಮ್ಮ ಸಕಲೇಶ್ಪುರದಲ್ಲಿ ಇದನ್ನ ಹಿಡಿದು ಪಳಗಿಸಿರೋದಂತೆ. 55 ವರ್ಷ ನಮ್ಮ ಈಶ್ವರನಿಗೆ. ದಂತ ಇದ್ರದ್ದು ಫುಲ್ಲು ಡಿಫ್ರೆಂಟ್ ಆಗಿದೆ. 11 ವರ್ಷ ಆಗಿದೆ ಪಳಗಿಸಿ. ಓ, ಹಂಗಂದ್ರೆ 40 ವರ್ಷ ಅದು ಇದ್ರಲ್ಲೇ ಇತ್ತ, ಕಾಡಲ್ಲೇ ಇತ್ತ? 40 ವರ್ಷ ಕಾಡಲ್ಲೇ ಇದ್ದು ಆಮೇಲೆ ಹಿಡಿದಿರೋದಾ? 2014ರಲ್ಲಿ ಹಿಡಿದಿರೋದು. ಅಣ್ಣ, ಇದು ಬೆಳಗ್ಗೆ ನಾವು ಅಲ್ಲಿ ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪ್ ಹೋಗಿದ್ವಿ. ಆ ಆನೆಗಳು ಈ ಆನೆಗಳು ಕಲರ್ ಡಿಫ್ರೆಂಟ್ ಇದೆಯಲ್ಲ, ಹಿಂಗೆ ಏನಕ್ಕೆ? ಹೌದಾ? ಇದಕ್ಕೂ ದಿನಾ ಸ್ನಾನ ಮಾಡಿಸ್ತೀರಾ? ದಿನಾ ಸ್ನಾನ ಮಾಡಿಸ್ತೀರಾ? ಬೆಳಗ್ಗೆ ಸಂಜೆ 2 ಸಲ ದಿನಕ್ಕೆ ಸ್ನಾನ? ಸೊ ಜಾಸ್ತಿ ಮಣ್ಣಲ್ಲೇ ಇರೋದ್ರಿಂದ ಜಾಸ್ತಿ ಬ್ರೌನ್ ಇದೆ. ಬಾಯ್ ಈಶ್ವರ, ಸಿಗುವ. ಸೊ ಇದು ರಾಮ ಆನೆ. ಸರ್, ಎಷ್ಟು ವಯಸ್ಸಿದಕ್ಕೆ ರಾಮಗೆ? 68 ವಯಸ್ಸು. ಓ, ಒಂದೇ ದಂತ ಇದಕ್ಕೆ? ಒಂದೇ ದಂತ. ಓಕೆ, ಸೂಪರ್. ಒಂದೇ ದಂತ ಎಷ್ಟು ದೊಡ್ಡದಿದೆ ಇದು. ಅದು ದಂತದ ಮೇಲೆ ಫುಲ್ಲು ಸುಂಡಿಟ್ಟು ರೆಸ್ಟ್ ಮಾಡ್ತಾ ಇದೆ. ರಾಮ ಅಂತ ರಾಮನಿಗೆ ಫೀಡ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕೇಳ್ತಾ ಇದೆ ಅದು. ರಾಮನಿಗೆ 2ನೇ ಸ್ನಾಕ್ಸ್. ಬಾಯಲ್ಲಿದೆ. ಈಗ ಎತ್ತಾಕೊಂತು. ಸೂಪರ್. ರಾಮ ಒಂಟಿ ಇದೆ, ದಂತ ಇದೆ ಅದಕ್ಕೆ ಪಾಪ. ಇನ್ನೊಂದು ಬೇಕಾ ಚಿನ್ನ? ಹುಷಾರು. ಮುಟ್ಟು ಎತ್ಕೊಡ್ತು. ಇದು ಕರ್ಣ ಅಂತೆ. ತಿರ್ಕೊಂಡ್ಬಿಡ್ತು ಆ ಕಡೆ. ಓ, ಅಕ್ಷಿ ಮಾಡ್ತು ಅನ್ಸುತ್ತೆ ಅದು. ಕರ್ಣ ಅದೆಲ್ಲ ಆಡ್ತಿದೆ. ಪಾಪ ಅದು ಅಲೋನ್ ಟೈಮ್ ಎಂಜಾಯ್ ಮಾಡ್ತಾರೆ. ಕರ್ಣ ಅಂತೆಲ್ಲ ಇಲ್ಲೆಲ್ಲ ಕೂತ್ಕೊಳಕ್ ಮಾಡಿದ್ದಾರೆ. ಎಲ್ಲ ಫ್ಯಾಮಿಲೀಸ್ ಬಂದಿದ್ದಾರೆ ಜಾಸ್ತಿ ಜನ. ಕಾಲೇಜ್ ಅವರು ಬಸ್ಸಲ್ಲೂ ಬಂದಿದ್ದಾರೆ. ಇಲ್ಲಿ ಸಕ್ಕತ್ತಾಗಿದೆ ವೈಬ್. ಆರಾಮ್ಸೆ ಬಂದು ಒಂದು 2 hours ರಿಲ್ಯಾಕ್ಸ್ ಮಾಡ್ಬೋದು. ಅಲ್ಲಿ ಕೆಳಗಡೆ ಬೋಟಿಂಗ್ ಎಲ್ಲ ಇದೆಯಂತೆ ವಿಲ್ಸಿ. ಈಗ ಒಂದು ಸಣ್ಣಗೆ ವ್ಯೂ ಪಾಯಿಂಟ್ ಮಾಡಿದ್ದಾರೆ, ಅಲ್ಲಿಗೆ ಹತ್ಕೊ ಹೋಗ್ತಾ ಇದ್ದೀವಿ. ಆಲ್ರೆಡಿ ಈಗಾಗಲೇ ಫುಲ್ ಫೋಟೋಶೂಟ್ಸ್ ನಡೀತಾ ಇದೆ ಇಲ್ಲಿ. ಬ್ಯೂಟಿಫುಲ್ ಹಾರಂಗಿ ರಿವರ್ ವ್ಯೂ ಇದು. ಆ ಕಡೆ ಸೈಡ್ ಡ್ಯಾಮ್ ಇದೆ, ಹಿಂದ್ಗಡೆ ಸೈಡು ಇದು ರಿಸರ್ವಾಯರ್, ಹಾರಂಗಿ ರಿಸರ್ವಾಯರ್. ಸೊ ಇಲ್ಲೊಂದು ಸಖತ್ತಾಗಿರೋ ಫುಡ್ ಫ್ಯಾಮಿಲಿ ಬಂದಿದ್ರು. ಸಿಕ್ಕಾಬಟ್ಟೆ ನಮಗೆ ಹೆವಿ ಚೆನ್ನಾಗಿ ಮಾತಾಡಿಸಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಫೋಟೋಸ್ ತಕ್ಕೊಟ್ರು. ಬ್ಯೂಟಿಫುಲ್ ಫ್ಯಾಮಿಲಿ ಸಿಕ್ಕಿದೆ. ಸೊ ಅವ್ರನ್ನ ಮಾತಾಡ್ಸೋಣ. ಹಾಯ್ ಛೋಟಾ ಗ್ಯಾಂಗ್, ಹಾಯ್.
ಮಂಕಿ ಗ್ಯಾಂಗ್. ಸೊ ಏನ್ ಸ್ವಲ್ಪ ಕ್ಷಣದಲ್ಲೇನೆ ಸನ್ಸೆಟ್ ಆಗತ್ತೆ. ಒಳ್ಳೆ ವ್ಯೂಗೆ ಕಾಯ್ತಾ ಇದೀವಿ ನಾವು ನೋಡೋಣ ಅಂತ. ಒಳ್ಳೆ ವ್ಯೂ ಪಾಯಿಂಟ್ ಮಾಡಿದಾರೆ ಇಲ್ಲಿ, ಸಕ್ಕತ್ತಾಗಿದೆ. ಈ ಮರದ ಮೇಲೆ ಮರನೂ ಇದೆ, ಇಲ್ಲಿ ಆರಾಮಾಗಿ ಬಂದು ಇಲ್ಲಿ ನಿಂತ್ಕೊಂಡು ನೋಡ್ಬೋದು. ಈ ವ್ಯೂ ಸಕ್ಕತ್ತಾಗಿದೆ, ಇಟ್ಸ್ ವೆರಿ ಬ್ಯೂಟಿಫುಲ್. ಆಕ್ಚುಲಿ ಅಲ್ಲಿ ಬೋಟಿಂಗ್ ಇದೆ, ನಾವು ಹೋಗೋಣ ಅನ್ಕೊಂಡ್ವಿ, ಬೇಡ ಅಂತ ಸುಮ್ಮನಾದ್ವಿ. ಜೆಟ್ ಸ್ಕೈ ಎಲ್ಲ ಇದೆ ಅಲ್ಲಿ, ಸನ್ಸೆಟ್ ಮಿಸ್ ಮಾಡ್ಕೋಬಾರ್ದು ಅಂತ. ಸೊ ಈಗ ಹಾರಂಗಿ ನದಿಯ ದಡದಲ್ಲಿ ಪೀಸಾಗೆ ಸನ್ಸೆಟ್ ನೋಡ್ಕೊಂಡು ಟೀ ಕುಡಿತಾ ಇದ್ದೀವಿ. ಚೆಸ್. ಸೊ ಇಲ್ಲಿ ಮೇಲೆ ವ್ಯೂ ಪಾಯಿಂಟ್ ಇಂದ ಹಿಡಿದು ಇಲ್ಲಿ ಕೂತ್ಕೊಳ್ಳೋಕ್ಕೆ ಸೀಟಿಂಗ್ ಅರೇಂಜ್ಮೆಂಟ್ಸ್ ಇಂದ ಎಲ್ಲ ನೀಟಾಗಿ ಅರೇಂಜ್ ಮಾಡಿದ್ದಾರೆ. ಅಲ್ಲಿ ಇದು ಬೇರೆ ಕ್ಯಾಂಟೀನ್ ಬೇರೆ ಇದೆ, ತಿನ್ನಕ್ಕೂ ಸಿಗುತ್ತೆ. ಆರಾಮಾಗಿ ತಿನ್ಕೊಂಡು ಇಲ್ಲಿ ಸನ್ಸೆಟ್ ನೋಡೋಕ್ಕೆ ಅಂತ ಪೀಸಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಆ್ಯಂಡ್ ಅಲ್ಲಿ ಬೋಟಿಂಗ್ ಆ್ಯಕ್ಟಿವಿಟೀಸು, ಜೆಟ್ ಸ್ಕೈ, ಸೊ ಇದೆಲ್ಲ ಇದೆ ಅಲ್ಲಿ. ಇದು ಬ್ಯಾಕ್ ವಾಟರ್ಸ್. ಆ ವಾಟರ್ ಅಲ್ಲಿ ಹೋಗಿ ಬರೋಣ ಒಂದ್ಸಲ, ನಡಿ ಹೋಗೋಣ ಹತ್ರ. ಸೊ ಇದು ಹಾರಂಗಿ ಜಲಸಾಹಸ ಕ್ರೀಡಾ ಕೇಂದ್ರ. ಇಲ್ಲಿ ಸುಮಾರು ಆಕ್ಟಿವಿಟೀಸ್ ಇದೆ. ಸ್ಪೀಡ್ ಬೋಟ್ ಟೂರ್ ಇದೆ, ಜೆಟ್ ಸ್ಕಿ ಇದೆ, ಇದೊಂದು ಟೂರ್ ಇದೆ, ಬ್ಯಾಕ್ ವಾಟರ್ ರಾಫ್ಟ್ ಟೂರ್, ಟೋವಬಲ್ ಟೂರ್ 2, ಕಯಾಕಿಂಗ್ ಇದೆ, ಆಮೇಲೆ ಸ್ಪೀಡ್ ಬೋಟ್ ಟೂರ್ ಇದೆ. ಸೊ ಅದ್ರದ್ದು ಪ್ರೈಸಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಹಂಗೇನೆ. ಸೊ ಇಲ್ಲಿ ಟಿಕೆಟ್ ತಗೊಂಡು ಅಲ್ಲಿ ಹೋದ್ರೆ ಎಲ್ಲ ಆಕ್ಟಿವಿಟೀಸ್ ಶುರು ಮಾಡಿಸ್ತಾರೆ. ಅಲ್ಲೆಲ್ಲ ಲೈಫ್ ಜಾಕೆಟ್ ಎಲ್ಲ ಅಲ್ಲೇ ಇಟ್ಟಿದ್ದಾರೆ. ಟಿಕೆಟ್ ತಗೊಂಡು ಹೋಗ್ಬೇಕು. ನಾವು ಟಿಕೆಟ್ ತಗೊಂಡ್ರೆ ಮಾತ್ರ ನೀರ್ ಹತ್ರ ಹೋಗಕ್ಕಾಗೋದು. ಸೊ ಅಲ್ಲಿದ್ದ ಫುಡ್ ಝೋನು ರೀಸೆಂಟಾಗಿ ಓಪನ್ ಆಗಿದ್ದರಿಂದ ನಾವು ಏನಾದ್ರು ಟ್ರೈ ಮಾಡಿ ಹೆಂಗಿದೆ ನೋಡೋಣ ಅಂತ ಒಳಗೆ ಹೋದ್ವಿ. ಸೊ ಅಲ್ಲೇನಾದ್ರು ಆರ್ಡ್ರ್ ಮಾಡಿ ಕೂತ್ಕೊಂಡು ಒಳ್ಳೆ ವ್ಯೂ ನೋಡಿಕೊಂಡು ನಮ್ಮ ಪರ್ಸ್ನಲ್ FM ಅಲ್ಲಿ ಒಂದು ಸ್ವಲ್ಪ ಸಾಂಗ್ ಕೇಳಿದ್ವಿ. ಅಂದರೆ ಪರ್ಸ್ನಲ್ FM ಅಂದರೆ ಏನು ಅಂತ ಯೋಚನೆ ಮಾಡ್ತಿದ್ದೀರಾ? ಕೇಳಿಸ್ತೀವಿ ಬನ್ನಿ. ಮನಸ್ಸೇ ಮನಸ್ಸೇ ಥ್ಯಾಂಕ್ ಯು, ನಿನಗೂ ಮನಸ್ಸಾಯಿತು, ಕನಸೇ ಕನಸೇ ಥ್ಯಾಂಕ್ ಯು, ಒಲವೇ ವರವಾಯಿತು. ಚೆಸ್. ಲೆಮನ್ ಟೀ ವಿತ್ ಸನ್ಸೆಟ್. ಸೊ ಒಟ್ಟಿನಲ್ಲಿ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಇಲ್ಲಿ ಬರೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮೈಸೂರಿಂದ ಒಂದು 2 ಅವರ್ ರೈಡ್ ಆಗುತ್ತೆ, ಒಂದು 90 ಕಿಲೋಮೀಟರ್ಸ್ ಇರ್ಬೋದು. ಸೊ ಆರಾಮಾಗಿ ಹೋಗಿ ಎಂಜಾಯ್ ಮಾಡಿಕೊಂಡು ಒಂದು ಒಳ್ಳೆ ಸನ್ಸೆಟ್ ನೋಡಿಕೊಂಡು ಪೀಸಾಗಿ ವಾಪಸ್ ಬರ್ಬೋದು. ಸೂರ್ಯ ಮುಳುಗಿ ಇನ್ನೇನು ಚೂರು ಕಾಣ್ತಾ ಇದೆ. ಇದೇ ಟೈಮಲ್ಲಿ ಸನ್ಸೆಟ್ ಆಗಿದ್ದು ಖುಷಿ ಇಲ್ಲ. ಇದೊಂದು ಖುಷಿ ವಿಚಾರ ಏನಂದರೆ ನಮ್ಮ ಇನ್ಸ್ಟಾಗ್ರಾಮಲ್ಲಿ 43,000 ಫಾಲೋವರ್ಸ್ ಆಗಿದ್ದಾರೆ. ಹತ್ರ ತೋರಿಸು. 43K ಆಗಿದೆ ಫೈನಲಿ. ಇನ್ನೇನು 50 ಆಗುತ್ತೆ. 7K ಮೋಟಿಗೋ. ಜೋಶಲ್ಲಿ ಎಕ್ಸಸೈಸ್ ಆಗಲಿ ಅಂತ ವಾಕಿಂಗ್ ಮಾಡ್ಕೊಂಡು ಬಂದ್ವಿ. ಇವಾಗ ನಮ್ಮ ಹಾರಂಗಿ ಆನೆ ಶಿಬಿರದ ಒಂದು ವ್ಯಾನಲ್ಲಿ ಹತ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಗಾಡಿ ಹತ್ಕೊಂಡು ನಾವು ಎಕ್ಸಿಟ್ ಕಡೆಗೆ ಹೋದ್ವಿ. ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಅಲ್ಲಿ ಗಾಡಿ ಓಡಿಸಿ ಡ್ರೈವರ್ ನಮ್ಮನ್ನ ರೆಕಗ್ನೈಸ್ ಮಾಡಿ ಮಾತಾಡ್ಸಿದ್ರು. ಸರ್ ನೀವು ಕಂಟೆಂಟ್ ಮಾಡ್ತೀರಲ್ವಾ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ನೋಡ್ತೀನಿ ಸರ್, ನಿಮ್ಮನ್ನ ಫಾಲೋ ಮಾಡ್ತೀನಿ ಅಂತ. ಸೊ ನಾವು ಅವ್ರನ್ನ ಮಾತಾಡಿಸ್ಕೊಂಡು ನಿಮ್ಮ ಹಾರಂಗಿ ಬ್ಯಾಕ್ ವಾಟರ್ಸ್ ಬಗ್ಗೆ ಒಂದು ವ್ಲಾಗ್ ಬರುತ್ತೆ ನೋಡಿ ಬ್ರೋ ಅಂತ ಹೇಳಿ ಹೊರಟು. ನಮ್ಮ ಡೇನ ನಾವು ಎಂಡ್ ಮಾಡ್ತಾ ಇರೋದು ಹಾರಂಗಿ ಬ್ಯಾಕ್ ವಾಟರ್ಸ್ ಬಂದಿದ್ದೀವಿ. ಒಂದು ಒಳ್ಳೆ ಸನ್ಸೆಟ್ ನೋಡ್ಕೊಂಡು ಬ್ಯೂಟಿಫುಲ್ ಆಗಿತ್ತು. ಸೊ ನಮ್ಮ ದಿನನ ಎಂಡ್ ಮಾಡ್ತಾ ಇದೀವಿ. ನಮ್ಮ ಹಿಂದಿನ ವ್ಲಾಗ್ಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಮಾಡ್ಬಿಟ್ಟು ಏನ್ ಬೇಕಾದ್ರೂ ಮಾಡಿ. ನಿಮ್ ಜೀವನ ನಿಮ್ ಇಷ್ಟ. ಹೋಗ್ಬನ್ನಿ, ಒಳ್ಳೆದಾಯ್ತದೆ. ಸಿಗುವ.